ಅಮ್ಮ, ನಾನು ಮೈಕ್ ಟೈಸನ್ ಅನ್ನ ಸೋಲಿಸ್ತೇನೆ. ಮೈಕ್ ಟೈಸನ್ ಅಂದ್ರೆ ಯಾರು? 37 ವಿನ್ಸು, 0 ಲಾಸಸ್. ಆ 37 ವಿನ್ಸ್ಗಳಲ್ಲಿ 33 ನಾಕ್ಔಟ್ಸ್ಗಳಲ್ಲಿ ಬಂದಿರತ್ತೆ. ಅನ್ಡಿಫೀಟೆಡ್ ಹೆವಿ ವೇಟ್ ಚಾಂಪಿಯನ್ ಆಗಿರ್ತಾನೆ ಆ ಕಾಲದಲ್ಲಿ. ಅಂತಹ ಒಂದು ಮೈಕ್ ಟೈಸನ್ ಅನ್ನ ಸೋಲಿಸೋದಂದ್ರೆ ಸಾಮಾನ್ಯನಾ? ಬಟ್ ಈತ ತನ್ನ ತಾಯಿಗೆ ಮಾತನ್ನ ಕೊಟ್ಟಿರ್ತಾನೆ. ಮ್ಯಾಚ್ ಬರುತ್ತೆ, ಆದರೆ ಮ್ಯಾಚಿನ 2 ದಿನದ ಮೊದಲು ಆ ತಾಯಿ ಸಾಯ್ತಾಳೆ. ಆದರೆ ಆ ತಾಯಿ ಸಾಯೋದಕ್ಕಿಂತ ಮುಂಚೆ ಇಡೀ ಜಗತ್ತಿಗೆ ಹೇಳಿರ್ತಾಳೆ, ನನ್ನ ಮಗ ಮೈಕ್ ಟೈಸನ್ ಅನ್ನ ಸೋಲಿಸ್ತಾನೆ ಅಂತ. ಆದರೆ ಇದು ನಿಜವಾಗ್ಲೂ ಒಂದು ಪಂದ್ಯ ಆಗಿರೋದೇ ಇಲ್ಲ. ಯಾಕಂದ್ರೆ ಮೈಕ್ ಟೈಸನ್ ಎಲ್ಲಿ, ಬಸ್ಟರ್ ಡಗ್ಲಾಸ್ ಎಲ್ಲಿ? ಪಂಡಿತರೆಲ್ಲ ಹೇಳ್ತಾರೆ ಇದು ಸಿಂಹದ ಮುಂದೆ ಕುರಿಯನ್ನ ಕೊಟ್ಟ ಹಾಗೆ ಅಂತ. ಹಾಗೆಯೇ ಕೆಸಿನೋದಗಳಲ್ಲೆಲ್ಲ 42 ವರ್ಸಸ್ 1 ಆಡ್ ನಡೀತಾ ಇರತ್ತೆ. ಅಂದ್ರೆ ನೀವೇನಾದ್ರೂ ₹1 ಡಗ್ಲಾಸ್ ಗೆಲ್ತಾನೆ ಅಂತ ಹಾಕಿದ್ರೆ ಆತಗೇನಾದ್ರೂ ಗೆದ್ರೆ ಅದರ 42 ಟೈಮ್ಸ್ ರಿಟರ್ನ್ ಬರ್ತಾ ಇತ್ತು. ಹೀಗಿರಬೇಕಾದ್ರೆ ಆ ಮ್ಯಾಚ್ ಸಹ ಅದೇ ರೀತಿ ನಡೆಯುತ್ತೆ. ಡಾಮಿನೇಟ್ ಮಾಡ್ತಾನೆ ಮೈಕ್ ಟೈಸನ್. ರೌಂಡ್ 8ರ ಅಂತ್ಯದಲ್ಲಿ ಒಂದು ಹೆವಿ ಪಂಚನ್ನ ಕೊಡ್ತಾನೆ ಬಸ್ಟರ್ ಡಗ್ಲಾಸ್ಗೆ. ಡಗ್ಲಾಸ್ ನೆಲದ ಮೇಲೆ ಬೀಳ್ತಾನೆ. ಕೌಂಟ್ ಡೌನ್ ಮಾಡ್ಲಾಗತ್ತೆ. ಅದನ್ನ ಹೇಳ್ತಾರೆ ರೆಫ್ರಿ ಕೌಂಟ್ ಡೌನ್ ಅನ್ನ ಬಹಳಷ್ಟು ಸ್ಲೋ ಆಗಿ ಮಾಡ್ದ, ಏನಾದರೂ ತೀವ್ರವಾಗಿ ಮಾಡಿದ್ರೆ ಅಲ್ಲೇ ನಾಕ್ಔಟ್ ಆಗ್ತಾ ಇದ್ದ ಅಂತ. ಬಟ್ ಆಟ ವಾಟ್ ಇಫ್ಗಳದಲ್ಲ. ಆತ ಎದ್ದೇಳ್ತಾನೆ. ಬೆಲ್ ಬಾರಿಸುತ್ತೆ ರೌಂಡ್ 8 ರೌಂಡ್ 9ಗೆ ಬರ್ತಾನೆ. ಆತ ಮೈಕ್ ಟೈಸನ್ಗೆ ಪಂಚನ್ನ ಕೊಡ್ತಾನೆ. 1 2 3 4 5th ಪಂಚ್ಗೆ ನೆಲಕ್ಕೆ ಬೀಳ್ತಾನೆ ಮೈಕ್ ಟೈಸನ್. ಎಸ್, ಮೈಕ್ ಟೈಸನ್ ನೆಲಕ್ಕೆ ಬೀಳ್ತಾನೆ, ನಾಕ್ಔಟ್ ಆಗ್ತಾನೆ ಮೈಕ್ ಟೈಸನ್. ಅಲ್ಲೇ ಹಿಸ್ಟ್ರಿ ರಿಟರ್ನ್ ಆಗಿರತ್ತೆ. ಆಮೇಲೆ ಕೇಳ್ತಾರೆ ಹೇಗೆ ಸೋಲಿಸ್ದೆ ನೀನು ಮೈಕ್ ಟೈಸನ್ ಅಂತ. ಆಗ ಆತ ಹೇಳ್ತಾನೆ, ನನ್ನ ತಾಯಿ ಇಡೀ ಜಗತ್ತಿಗೆ ಹೇಳಿ ಹೋಗಿದ್ಲು ನನ್ನ ಮಗ ಮೈಕ್ ಟೈಸನ್ ಅನ್ನ ಸೋಲಿಸ್ತಾನೆ ಅಂತ. ನಾನೇನಾದ್ರೂ ಸೋತಿದ್ದೆ ಅವಳನ್ನ ಸುಳ್ಳುಗಾರ್ತಿ ಅಂತ ಇಡೀ ಜಗತ್ತು ನೋಡ್ತಾ ಇತ್ತು. ಅದನ್ನ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗಾಗಿ ಅವನನ್ನ ಸೋಲಿಸ್ದೆ. ಒಂದೋ ನಾನಿಲ್ಲಿ ಗೆಲ್ಲಬೇಕಾಗಿತ್ತು, ಇಲ್ಲ ನಾನು ಸತ್ತು ಹೆಣವಾಗಿ ಬರಬೇಕಾಗಿತ್ತು. ಇದು ಬಸ್ಟರ್ ಡಗ್ಲಸ್ನ ಕತೆ. ಇದು ಅರೀನಾಗೆ ಗಾಡ್ ವರ್ಸಸ್ ಸನ್ ಫೈಟ್ ನಡೆದಂತಹ ಕತೆ. ಥ್ಯಾಂಕ್ ಯು.